ಬಹಳ ಮುಖ್ಯವಾಗಿ ಕರ್ನಾಟಕದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಒಂದು ವಿಚಾರವನ್ನು ಕೇಳಲಾಯಿತು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 26 ಮಂದಿಯನ್ನು ಕೊಂದಿದ್ದಾರೆ ಪಾಕಿಸ್ತಾನಿ ಮೂಲದ ಉಗ್ರ ಭಯೋತ್ಪಾದಕರು ಅನ್ನುವಂಥ ಮಾತಿಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ಕೇರಳಿ ಕೆಂಡವಾದರು. ನಾನು ಆ ಪಾಕಿಸ್ತಾನದ ವಿರುದ್ಧ ಬೇಕಿದ್ದರೆ ಯುದ್ಧ ಮಾಡ್ತೀನಿ, ಮೋದಿಜಿಯವರೇ ನನಗೆ ಶಸ್ತ್ರಾಸ್ತ್ರ ಕೊಡಿ, ಅಮಿತ್ ಶಾ ಅವರೇ ನನಗೆ ಶಸ್ತ್ರಾಸ್ತ್ರವನ್ನು ಕೊಡಿ, ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೀನಿ, ಬೇಕಿದ್ರೆ ನಾನು ಸುಸೈಡ್ ಬಾಂಬ್ ಹಾಕೊಂಡು ಹೋಗಿ ಒಡೀಸ್ ಮಾಡಿ ಬರ್ತೀನಿ. ಇದು ಕೇವಲ ನಾನು ನಾಮಕಾವಾಸ್ತೆ ಹೇಳ್ತಾ ಇಲ್ಲ, ನನಗೆ ಇಂಥ ಅವಕಾಶ ಕೊಟ್ಟರೆ ನಾನು ಭಾರತ ಪರವಾಗಿ ಹೋರಾಟ ಮಾಡ್ತೀನಿ, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಜಮೀರ್ ಅಹ್ಮದ್ ಖಾನ್ ಅವರು ಭಾಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಮಾತ್ರ ಇದೀಗ ಈ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾತುಗಳು ಅದಕ್ಕೆ ಕೇಳಿ ಬರ್ತಾ ಇದೆ. ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೋದಿಜಿ ನನಗೆ ಸೂಸೈಡ್ ಬಾಂಬ್ ಕೊಡಿ, ಪಾಕ್ ಮೇಲೆ ದಾಳಿ ಮಾಡ್ತೀನಿ ಅಂದ್ರು ಜಮೀರ್. ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ, ಯುದ್ಧ ಮಾಡಬೇಕಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂಡಿರುವ ಯುದ್ಧದ ಕಾರ್ಮೋಡದ ಬಗ್ಗೆ ಮಾತಾಡಿದ್ದು, ಅಗತ್ಯವಿದ್ದರೆ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಬ್ಬರಿಸಿದ್ದಾರೆ. ನಾನು ಹೇಳ್ತಾ ಇದ್ದೆ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ, ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ, ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ, ನಡೀರಿ ಹೋಗ್ಬಿಡುವ. ಬೇಕಾದ್ರೆ ಸುಸೈಡ್ ಬಾಂಬ್ ಹಾಕ್ತಾರಂತೆ ಜಮೀರ್. ನಾನು ಹೋಗ್ತೀನಿ ರೀ, ಬೇಕಾದ್ರೆ ಸುಸೈಡ್ ಬಾಂಬ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ, ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ, ನಡಿ. ಜಮೀರ್ ಕಾಮಿಡಿ ಪೀಸ್ ಎಂದ ಸದಾನಂದಗೌಡ. ನಮ್ಮ ಕರಾವಳಿಯಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು, ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು. ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ, ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಬೋದು. ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ, ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಧೀರೋದ್ಧಾರ ಒಬ್ಬ ಅದ್ಭುತ ನಾಯಕ ಜಮೀರ್ ಅಂತ ಹೋಗಲಿ, ಇಲ್ಲೇ ಮಾಡಿಕೊಳ್ಳಿ. ನಾನು ಬಾಂಬ್ಸ್ಗಳ ಹಾಕೊಂಡು ನಾನು ಹೋಗ್ತೀನಿ, ನನ್ನ ದೇಶಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿರೋದು. ಅವರು ಜೊತೆಲಿ ಬರ್ತಾರೆ ಕೇಳಿ, ಅವ್ರಿಗೂ ನಾನು ನಿಜವಾಗ್ಲೂ ನಾನು ತಮಾಷೆ ಆಗ್ತಾ ಇಲ್ಲ, ದೇಶಕ್ಕೋಸ್ಕರ ಅಷ್ಟು ಮಾಡಿರೋದು ಗೊತ್ತೇನಿಗೆ. ಜಮೀರ್ ಅಹಮದ್ ಖಾನ್ ಏನು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀನಿ ಅಂತಿದ್ದಾರೆ, ಆದರೆ ಸದಾನಂದ ಗೌಡರಿಗೆ ಸುಸೈಡ್ ಬಾಂಬ್ ಬಗ್ಗೆ ಮಾಹಿತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದಿದ್ದಾರಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹಳ ಮುಖ್ಯವಾಗಿ ಕರ್ನಾಟಕದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರನ್ನು ಒಂದು ವಿಚಾರವನ್ನು ಕೇಳಲಾಯಿತು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 26 ಮಂದಿಯನ್ನು ಕೊಂದಿದ್ದಾರೆ ಪಾಕಿಸ್ತಾನಿ ಮೂಲದ ಉಗ್ರ ಭಯೋತ್ಪಾದಕರು ಅನ್ನೋಂಥ ಮಾತಿಗೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ಕೇರಳಿ ಕೆಂಡವಾದರು. ನಾನು ಆ ಪಾಕಿಸ್ತಾನದ ವಿರುದ್ಧ ಬೇಕಿದ್ದರೆ ಯುದ್ಧ ಮಾಡ್ತೀನಿ, ಮೋದಿಜಿಯವರೇ ನನಗೆ ಶಸ್ತ್ರಾಸ್ತ್ರ ಕೊಡಿ, ಅಮಿತ್ ಶಾ ಅವರೇ ನನಗೆ ಶಸ್ತ್ರಾಸ್ತ್ರವನ್ನು ಕೊಡಿ, ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೀನಿ, ಬೇಕಿದ್ರೆ ನಾನು ಸುಸೈಡ್ ಬಾಂಬ್ ಹಾಕೊಂಡು ಹೋಗಿ ಒಡೀಸ್ ಮಾಡಿ ಬರ್ತೀನಿ. ಇದು ಕೇವಲ ನಾನು ನಾಮಕಾವಾಸ್ತೆ ಹೇಳ್ತಾ ಇಲ್ಲ, ನನಗೆ ಇಂಥ ಅವಕಾಶ ಕೊಟ್ಟರೆ ನಾನು ಭಾರತ ಪರವಾಗಿ ಹೋರಾಟ ಮಾಡ್ತೀನಿ, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಜಮೀರ್ ಅಹ್ಮದ್ ಖಾನ್ ಅವರು ಭಾಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಮಾತ್ರ ಇದೀಗ ಈ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಪಾಸಿಟಿವ್ ನೆಗೆಟಿವ್ ಎಲ್ಲ ಮಾತುಗಳು ಅದಕ್ಕೆ ಕೇಳಿ ಬರ್ತಾ ಇದೆ. ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೋದಿಜಿ ನನಗೆ ಸೂಸೈಡ್ ಬಾಂಬ್ ಕೊಡಿ, ಪಾಕ್ ಮೇಲೆ ದಾಳಿ ಮಾಡ್ತೀನಿ ಅಂದ್ರು ಜಮೀರ್. ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ, ಯುದ್ಧ ಮಾಡಬೇಕಂದ್ರೆ ರೆಡಿ.
ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಮೂಡಿರುವ ಯುದ್ಧದ ಕಾರ್ಮೋಡದ ಬಗ್ಗೆ ಮಾತಾಡಿದ್ದು, ಅಗತ್ಯವಿದ್ದರೆ ನಾನೇ ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಬ್ಬರಿಸಿದ್ದಾರೆ. ನಾನು ಹೇಳ್ತಾ ಇದ್ದೆ, ಭಾಳ ಸತಿ ಹೇಳ್ತೀನಿ ನಾನು, ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ ಅಲ್ಲಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ. ಬೇಕಾದ್ರೆ ಸುಸೈಡ್ ಬಾಂಬ್ ಹಾಕ್ತಾರಂತೆ ಜಮೀರ್. ನಾನು ಹೋಗ್ತೀನಿ ರೀ, ಬೇಕಾದರೆ ಸುಸೈಡ್ ಬ್ಯಾಮ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಜಮೀರ್ ಕಾಮಿಡಿ ಪೀಸ್ ಎಂದ ಸದಾನಂದಗೌಡ. ನಮ್ಮ ಕರಾವಳಿಯಲ್ಲಿ ಯಕ್ಷಗಾನದಲ್ಲಿ ಯಕ್ಷಗಾನ ಶುರುವಾಗಲಿಕ್ಕೆ ಮೊದಲು ಒಬ್ಬ ಹಾಸ್ಯಗಾರ ಬರ್ತಾನೆ, ಆಹೋ ದಕ್ಕಿತ್ತು ದಕ್ಕಿತ್ತು ಅಂತ ಹೇಳಿ. ಪ್ರಾಯಶಃ ಆ ಹಾಸ್ಯಗಾರನಿಗಿಂತ ಕೆಳಮಟ್ಟದಲ್ಲಿರುವಂಥವರು ನಮ್ಮ ಜಮೀರ್ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಮನೋರಂಜನೆಗಾಗಿ ಜನರನ್ನು ರಂಜಿಸುವಂಥದ್ದು. ಇದು ಹೇಳಿಕೆಗಳ ಮುಖಾಂತರ ಜನರನ್ನು ರಂಜಿಸುವಂಥ ಕೆಲಸ ಕಾರ್ಯಗಳನ್ನು. ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ. ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡ್ಬೋದು. ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ, ನೋಡಿ ಪಾಕಿಸ್ತಾನದ ವಿರುದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಧೀರೋದ್ಧಾರ ಒಬ್ಬ ಅದ್ಭುತ ನಾಯಕ ಜಮೀರ್ ಅಂತ ಹೋಗಲಿ, ಇಲ್ಲೇ ಮಾಡಿಕೊಳ್ಳಿ ಅವರು. ನಾನು ಬಾಂಬ್ ಸ್ಟಾರ್ಟ್ ಹಾಕೊಂಡು ನಾನು ಹೋಗ್ತೀನಿ, ನನ್ನ ದೇಶಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿರೋದು. ಅವರು ಜೊತೆಲಿ ಬರ್ತಾರೆ ಕೇಳಿ ಅವ್ರಿಗೂ. ನಾನು ನಿಜವಾಗ್ಲೂ ನಾನು ತಮಾಷೆ ಆಗ್ತಾ ಇಲ್ಲ, ದೇಶಕ್ಕೋಸ್ಕರ ಅಷ್ಟು ಮಾಡಿರೋದು ಬಗ್ಗೆ ನಿಮಗೆ. ಜಮೀರ್ ಅಹಮದ್ ಖಾನ್ ಏನೋ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀನಿ ಅಂತಿದ್ದಾರೆ. ಆದರೆ ಸದಾನಂದ ಗೌಡರಿಗೆ ಸುಸೈಡ್ ಬಾಂಬ್ ಬಗ್ಗೆ ಮಾಹಿತಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದಿದ್ದಾರಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಹಳ ಮುಖ್ಯವಾಗಿ ಕರ್ನಾಟಕದ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಒಂದು ವಿಚಾರವನ್ನು ಕೇಳಲಾಯಿತು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 26 ಮಂದಿಯನ್ನು ಕೊಂದಿದ್ದಾರೆ ಪಾಕಿಸ್ತಾನಿ ಮೂಲದ ಉಗ್ರ ಭಯೋತ್ಪಾದಕರು ಅನ್ನುವಂಥ ಮಾತಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಕೇರಳಿ ಕೆಂಡವಾದರು. ನಾನು ಆ ಪಾಕಿಸ್ತಾನದ ವಿರುದ್ಧ ಬೇಕಿದ್ದರೆ ಯುದ್ಧ ಮಾಡ್ತೀನಿ, ಮೋದಿಜಿಯವರೇ ನನಗೆ ಶಸ್ತ್ರಾಸ್ತ್ರ ಕೊಡಿ, ಅಮಿತ್ ಶಾ ಅವರೇ ನನಗೆ ಶಸ್ತ್ರಾಸ್ತ್ರವನ್ನು ಕೊಡಿ, ನಾನು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದಕ್ಕೆ ರೆಡಿ ಇದ್ದೀನಿ, ಬೇಕಿದ್ರೆ ನಾನು ಸುಸೈಡ್ ಬಾಂಬ್ ಹಾಕೊಂಡು ಹೋಗಿ ಒಡೀಸ್ ಮಾಡಿ ಬರ್ತೀನಿ. ಇದು ಕೇವಲ ನಾನು ನಾಮಕಾವಾಸ್ತೆ ಹೇಳ್ತಾ ಇಲ್ಲ, ನನಗೆ ಇಂಥ ಅವಕಾಶ ಕೊಟ್ಟರೆ ನಾನು ಭಾರತ ಪರವಾಗಿ ಹೋರಾಟ ಮಾಡ್ತೀನಿ, ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಜಮೀರ್ ಅಹಮದ್ ಖಾನ್ ಅವರು ಭಾಳ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ. ಮಾತ್ರ ಇದೀಗ ಈ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಪಾಸಿಟಿವ್, ನೆಗೆಟಿವ್ ಎಲ್ಲ ಮಾತುಗಳು ಅದಕ್ಕೆ ಕೇಳಿ ಬರ್ತಾ ಇದೆ. ಬನ್ನಿ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.